ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರಿಗೆಲ್ಲ ಗಣಿತದ ಒಗಟಿನ ಲೋಕಕ್ಕೆ ಸ್ವಾಗತ. ಒಗಟು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಈ ಒಗಟುಗಳು ನಮ್ಮ ಬುದ್ಧಿಗೆ ಯೋಚಿಸಲು ಹಚ್ಚುತ್ತವೆ. ಯಾವುದೇ ಒಗಟಿಗೆ ಉತ್ತರ ಕೊಡುವವರೆಗೂ ಸಮಾಧಾನ ಆಗುವುದೇ ಇಲ್ಲ. ಈ ರೀತಿ ನಮ್ಮ ಬುದ್ಧಿಶಕ್ತಿಗೆ ಅಥವಾ ನಮ್ಮ ಮೈಂಡಿಗೆ ಎಷ್ಟು ಹೆಚ್ಚು ಕೆಲಸ ಕೊಡುತ್ತೇವೆಯೋ ಅಷ್ಟು ನಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ. ಮ್ಯಾಥ್ಸ್ ಈಸ್ ಮೈಂಡ್ಫುಲ್ ಅಂತಾರೆ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಗಣಿತದ 10 ಒಗಟುಗಳಿದ್ದು ಪ್ರತಿಯೊಂದು ಒಗಟಿಗೆ 10 ಸೆಕೆಂಡ್ ಕಾಲ ಸಮಯ ನಿಗದಿಪಡಿಸಿದೆ. ಅಷ್ಟರಲ್ಲಿಯೇ ನೀವು ಉತ್ತರಿಸಬೇಕು. ಪ್ರತಿಯೊಂದು ಒಗಟಿಗೆ 5 ಅಂಕ ಅಂತ ನಿಗದಿಪಡಿಸಿದರೆ ನೀವು ಎಷ್ಟು ಅಂಕ ಪಡೆದಿರಿ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಅವರಿಗೂ ಸಹ ಉಪಯುಕ್ತವಾಗಲಿ. ಈ ವಿಡಿಯೋ ಕೇವಲ ಒಗಟುಗಳನ್ನು ಅಷ್ಟೇ ಅಲ್ಲದೆ ನಿಮಗೆ ಗಣಿತ ಸಮಸ್ಯೆಗಳನ್ನು ಬಿಡಿಸಲಿಕ್ಕೂ ಸಹ ಸಹಾಯ ಆಗುತ್ತದೆ. ಮೊದಲನೆಯ ಒಗಟನ್ನು ನೋಡಿ. 3ಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿರುವ ಆಕೃತಿಯಾಗಿರುವೆನು ನಾನು. ನನಗೊಂದು ಹೆಸರಿದೆ. ಜಾಣರಾಗಿದ್ದರೆ ಉತ್ತರಿಸಿ ನೋಡೋಣ. ಮುಂದಿನ ಒಗಟನ್ನು ನೋಡಿ. 2 ಅಕ್ಷಗಳು ಲಂಬವಾಗಿ ಛೇದಿಸಿದಾಗ ಉಂಟಾಗುವ ಭಾಗ ನಾನು. ನನ್ನ ಹೆಸರು ಊಹಿಸಿ ನೋಡೋಣ. ಚತುರ್ಭುಜ ಆಗಿರುವ ನಾನು, ನನ್ನ 4 ಬಾಹುಗಳು ಸಮ, ಆದರೆ ನಾನು ವರ್ಗ ಅಲ್ಲ. ಹಾಗಾದರೆ ನನ್ನ ಹೆಸರನ್ನು ಊಹಿಸುವಿರಾ? ಈ ಒಗಟನ್ನು ಬಿಡಿಸಿ ನೋಡೋಣ. ಬಿಂದುಗಳನ್ನು ಸೇರಿಸುವುದರಿಂದ ಉಂಟಾಗಿರುವೆನು ನಾನು ಅಂಕುಡೊಂಕವಾಗಿರುವೆನು. ಜಾಣರಾಗಿದ್ದರೆ ಉತ್ತರವನ್ನು ಹೇಳಿ. ಮುಂದಿನ ಒಗಟನ್ನು ನೋಡೋಣ. ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಾಗಿರುವೆನು ನಾನು. ಮಹಾಭಾರತದಲ್ಲಿ ನನ್ನ ಹೆಸರು ಬರುತ್ತದೆ. ಊಹಿಸುವಿರಾ ನನ್ನ ಹೆಸರು ಏನೆಂದು? ವೃತ್ತವನ್ನು ನಾನು ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸುವೆನು. ನನ್ನ ಗೆರೆಗೆ ಒಂದು ಹೆಸರಿದೆ. ಜಾಣರಾಗಿದ್ದರೆ ನನ್ನ ಹೆಸರು ಹೇಳಿ. ಒಗಟನ್ನು ನೋಡೋಣ. ವೃತ್ತದ ಮೇಲಿನ ಒಂದೇ ಒಂದು ಬಿಂದುವಿನಿಂದ ಎಳೆದ ನಾನು ತ್ರಿಜ್ಯದೊಡನೆ ಕೂಡಿ ಕೋನವನ್ನು ಉಂಟು ಮಾಡುವೆನು. ನನ್ನ ಕೋನದ ಅಳತೆ ಎಷ್ಟೆಂದು ಹೇಳುತ್ತೀರಾ? ಈ ಒಗಟನ್ನು ನೋಡಿ. ನಾನೊಂದು ತ್ರಿಭುಜ, ನನಗೆ ಇನ್ನೊಂದು ಹೆಸರಿದೆ. ನಿಮಗೆ ನೆನಪಿದ್ದರೆ ಆ ಹೆಸರನ್ನು ಹೇಳಿ.
ಈ ಒಗಟನ್ನು ನೋಡೋಣ. ವೃತ್ತವನ್ನು ನಾನು 2 ಬಿಂದುಗಳಲ್ಲಿ ಛೇದಿಸಿ ಹೊರಗಡೆ ಹೋಗುವೆನು. ನೀವು ಜಾಣರಾಗಿದ್ದರೆ ನನ್ನ ಹೆಸರನ್ನು ಹೇಳಿ. ಜಾಣರಾಗಿದ್ದರೆ ಈ ಒಗಟನ್ನು ಬಿಡಿಸಿ. ಕೇಂದ್ರೀಯ ಪ್ರವೃತ್ತಿಯ ಅಳತೆಯಾದ ನಾನು ಹೆಚ್ಚು ಬಾರಿ ಬಂದಾಗ ನನ್ನನ್ನು ಗುರುತಿಸುವರು. ನನಗೆ ಒಂದು ಹೆಸರಿದೆ. ಹೇಳಿ ನೋಡೋಣ.